ಮತ್ತೊಂದು ವಿಶೇಷ ಸಂಚಿಕೆಯೊಂದಿಗೆ ಪ್ರಾಥಮಿಕ ಮಾರುಕಟ್ಟೆ ಉದ್ದೇಶಗಳು ಮತ್ತು ಲಕ್ಷಣಗಳು ಎನ್ನುವ ವಿಷಯದೊಂದಿಗೆ ನನ್ನ ಚಾನಲನ್ನು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದಲ್ಲಿ ಡಾಕ್ಟರ್ ಲೋಕೇಶ್ ರಾಠೋಡ್ ಅಮರ್ತ್ಯ ಸೇನ್ ಅಧ್ಯಯನ ವೇದಿಕೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಣಕಾಸು ವ್ಯವಸ್ಥೆಯಲ್ಲಿ ಪ್ರಾಥಮಿಕ ಮಾರುಕಟ್ಟೆ ಅತ್ಯಂತ ಮಹತ್ವದ ಸ್ಥಾನವನ್ನು ಹೊಂದಿದೆ. ಈ ಮಾರುಕಟ್ಟೆಯ ಮೂಲಕ ಹೊಸ ಕಂಪನಿಗಳು ಹಾಗೂ ಈಗಿರುವ ಸಂಸ್ಥೆಗಳು ತಮ್ಮ ಅಭಿವೃದ್ಧಿ, ವಿಸ್ತರಣೆ ಮತ್ತು ಬಂಡವಾಳ ಅಗತ್ಯಗಳನ್ನು ಪೂರೈಸಿಕೊಳ್ಳಲು ಹೊಸ ಷೇರುಗಳು ಮತ್ತು ಋಣಪತ್ರಗಳನ್ನು ಸಾರ್ವಜನಿಕರಿಗೆ ಬಿಡುಗಡೆ ಮಾಡುತ್ತವೆ. ಹೂಡಿಕೆದಾರರು ಉಳಿತಾಯವನ್ನು ಉತ್ಪಾದಕ ಕ್ಷೇತ್ರಗಳಿಗೆ ಹರಿಸುವಲ್ಲಿ ಪ್ರಾಥಮಿಕ ಮಾರುಕಟ್ಟೆ ಸೇತುವೆಯಾಗಿ ಕಾರ್ಯನಿರ್ವಹಿಸುತ್ತದೆ. ಪ್ರಾಥಮಿಕ ಮಾರುಕಟ್ಟೆಯು ಹೊಸ ನೀಡಿಕೆಗಾಗಿ ಇರುವ ಮಾರುಕಟ್ಟೆಯಾಗಿದೆ. ಇದನ್ನು ಹೊಸ ನೀಡಿಕೆಯ ಮಾರುಕಟ್ಟೆ ಎಂದು ಕರೆಯುತ್ತಾರೆ. ಅದರಂತೆ ಇದು ಹೊಸ ಬಂಡವಾಳ ಪಡೆಯುವ ಮಾರುಕಟ್ಟೆಯಾಗಿದೆ. ಯಾವ ಷೇರುಗಳು ಹೂಡಿಕೆದಾರರಿಗೆ ಈ ಮೊದಲು ಲಭ್ಯವಾಗಿರುವುದಿಲ್ಲವೋ ಅವುಗಳು ಪ್ರಾಥಮಿಕ ಮಾರುಕಟ್ಟೆಯಲ್ಲಿ ಹೊಸದಾಗಿ ಕಂಪನಿಯಿಂದ ಮಾರಾಟಗೊಳ್ಳುತ್ತವೆ. ಹೊಸದಾಗಿ ಸೃಷ್ಟಿಸಿದ ಭದ್ರತಾ ಪತ್ರಗಳ ಮೂಲಕ ಕಂಪನಿಗಳು ಮತ್ತು ಸರ್ಕಾರಗಳು ತಮ್ಮ ದೀರ್ಘಾವಧಿಯ ನಿಧಿಗಳನ್ನು ಸಂಗ್ರಹಿಸುತ್ತವೆ. ಈ ಪ್ರಾಥಮಿಕ ಮಾರುಕಟ್ಟೆಯಲ್ಲಿ ಮಾರಾಟಗೊಂಡ ಷೇರುಗಳು ಮತ್ತೆ ದ್ವಿತೀಯ ಮಾರುಕಟ್ಟೆಯಲ್ಲಿ ಷೇರುಪೇಟೆಯಲ್ಲಿ ಮರು ವಹಿವಾಟುಗೊಳ್ಳುತ್ತವೆ. ಅವು ಹೊಸ ನೀಡಿಕೆ ಎಂದು ಕರೆಯುವುದಿಲ್ಲ. ಹಾಗಾಗಿ ಪ್ರಾಥಮಿಕ ಮಾರುಕಟ್ಟೆಯ ಉದ್ದೇಶಗಳನ್ನು ನೋಡೋಣ. ಪ್ರಾಥಮಿಕ ಮಾರುಕಟ್ಟೆಯು ಬಂಡವಾಳ ಮಾರುಕಟ್ಟೆಯ ಒಂದು ಪ್ರಮುಖ ಭಾಗವಾಗಿದೆ. ಇಲ್ಲಿ ಕಂಪನಿಗಳು ಅಥವಾ ಸರ್ಕಾರಗಳು ಸಾರ್ವಜನಿಕರಿಂದ ಮೊದಲ ಬಾರಿಗೆ ಹಣವನ್ನು ಸಂಗ್ರಹಿಸಲು ಹೊಸ ಷೇರುಗಳನ್ನು ಅಥವಾ ಬಾಂಡುಗಳನ್ನು ಬಿಡುಗಡೆ ಮಾಡುತ್ತವೆ. ಪ್ರಾಥಮಿಕ ಮಾರುಕಟ್ಟೆಯ ಪ್ರಮುಖ ಉದ್ದೇಶಗಳು ಈ ಕೆಳಗಿನಂತಿವೆ. ಬಂಡವಾಳ ಸಂಗ್ರಹಣೆ, ಕ್ಯಾಪಿಟಲ್ ರೈಸಿಂಗ್. ಪ್ರಾಥಮಿಕ ಮಾರುಕಟ್ಟೆಯ ಪ್ರಮುಖ ಉದ್ದೇಶವೆಂದರೆ ಹೊಸ ಉದ್ಯಮಗಳಿಗೆ ಅಥವಾ ಅಸ್ತಿತ್ವದಲ್ಲಿರುವ ಕಂಪನಿಗಳಿಗೆ ಅಗತ್ಯ ಇರುವ ಬಂಡವಾಳವನ್ನು ಒದಗಿಸುವುದು. ಕಂಪನಿಗಳು ಸಾರ್ವಜನಿಕರಿಗೆ ಷೇರುಗಳನ್ನು ಮಾರಾಟ ಮಾಡುವುದರ ಮೂಲಕ ದೊಡ್ಡ ಮೊತ್ತದ ಹಣವನ್ನು ಸಂಗ್ರಹಿಸುತ್ತದೆ. ಪ್ರಾಥಮಿಕ ಮಾರುಕಟ್ಟೆಯು ಹೊಸ ಭದ್ರತೆಗಳನ್ನು ನೀಡುವ ಮೂಲಕ ಕಂಪನಿಗಳು, ಸರ್ಕಾರಗಳು ಅಥವಾ ಇತರ ಘಟಕಗಳಿಗೆ ಬಂಡವಾಳದ ಸಂಗ್ರಹಣೆಯನ್ನು ಸುಗಮಗೊಳಿಸುತ್ತದೆ. ವ್ಯವಹಾರದ ವಿಸ್ತರಣೆ, ಸಂಶೋಧನೆ ಮತ್ತು ಅಭಿವೃದ್ಧಿ ಮತ್ತು ಇತರ ಕಾರ್ಯತಂತ್ರದ ಉಪಕ್ರಮಗಳಿಗೆ ಹಣಕಾಸನ್ನು ಒದಗಿಸಲು ಈ ಬಂಡವಾಳ ಅತ್ಯಗತ್ಯವಾಗಿರುತ್ತದೆ ಎನ್ನುವುದನ್ನು ನಾವು ಇಲ್ಲಿ ಗಮನಿಸಬೇಕಾಗತ್ತೆ. ಆದ್ದರಿಂದ ಪ್ರಾಥಮಿಕ ಮಾರುಕಟ್ಟೆಯ ಮೊದಲ ಉದ್ದೇಶ ಏನೆಂದರೆ ಬಂಡವಾಳ ಸಂಗ್ರಹಣೆ ಮಾಡುವುದು. ಆ ಬಂಡವಾಳವನ್ನು ಸಂಗ್ರಹಿಸ್ತಕ್ಕಂಥ ಒಂದು ಪ್ರಮುಖ ಉದ್ದೇಶವನ್ನು ಪ್ರಾಥಮಿಕ ಮಾರುಕಟ್ಟೆ ಹೊಂದಿದೆ ಎನ್ನುವುದನ್ನು ಇಲ್ಲಿ ನಾವು ಗಮನಿಸಬೇಕಾಗ್ತದೆ. ಅದೇ ರೀತಿ ಅದರ ಎರಡನೇ ಉದ್ದೇಶ ವ್ಯವಹಾರದ ವಿಸ್ತರಣೆ ಮತ್ತು ಆಧುನೀಕರಣ. ಅಸ್ತಿತ್ವದಲ್ಲಿರುವ ಕಂಪನಿಗಳು ತಮ್ಮ ಉತ್ಪಾದನಾ ಸಾಮರ್ಥ್ಯವನ್ನು ಹೆಚ್ಚಿಸಲು, ಹೊಸ ಘಟಕಗಳ ಸ್ಥಾಪಿಸಲು ಅಥವಾ ಹಳೆಯ ತಂತ್ರಜ್ಞಾನವನ್ನು ಬದಲಿಸಿ ಆಧುನಿಕ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳಲು ಬೇಕಾದ ಹಣವನ್ನು ಈ ಮಾರುಕಟ್ಟೆಯ ಮೂಲಕ ಅದು ಪಡೆಯುತ್ತದೆ. ಅದೇ ರೀತಿ ಸಾಲ ತೀರಿಸುವಿಕೆ. ಅನೇಕ ಕಂಪನಿಗಳು ಬ್ಯಾಂಕುಗಳಿಂದ ಅಥವಾ ಇತರ ಹಣಕಾಸು ಸಂಸ್ಥೆಗಳಿಂದ ಪಡೆದ ಹೆಚ್ಚಿನ ಬಡ್ಡಿಯ ಸಾಲಗಳನ್ನು ತೀರಿಸಲು ಪ್ರಾಥಮಿಕ ಮಾರುಕಟ್ಟೆಯನ್ನು ಬಳಸುತ್ತವೆ. ಹೊಸ ಷೇರುಗಳನ್ನು ಬಿಡುಗಡೆ ಮಾಡಿ ಬಂದ ಹಣದಿಂದ ಸಾಲ ಮುಕ್ತವಾಗುವುದು ಇದರ ಉದ್ದೇಶವಾಗಿರುತ್ತದೆ ಎನ್ನುವುದನ್ನು ಇಲ್ಲಿ ನಾವು ಗಮನಿಸಬೇಕಾಗ್ತದೆ. ಹಾಗಾಗಿ ವ್ಯವಹಾರದ ವಿಸ್ತರಣೆ ಮತ್ತು ಆಧುನೀಕರಣ ಮಾಡುವಂಥ ಉದ್ದೇಶವನ್ನು ಒಳಗೊಂಡಿದೆ ಪ್ರಾಥಮಿಕ ಮಾರುಕಟ್ಟೆ. ಅದೇ ರೀತಿಯಾಗಿ ಸಾಲ ತೀರಿಸುವಿಕೆ ಒಂದು ಉದ್ದೇಶವನ್ನು ಪ್ರಾಥಮಿಕ ಮಾರುಕಟ್ಟೆ ಇಲ್ಲಿ ಒಳಗೊಂಡಿದೆ ಎನ್ನುವುದನ್ನು ನಾವು ಸ್ಪಷ್ಟವಾಗಿ ತಿಳಿಯಬೇಕಾಗ್ತದೆ. ಆದ್ದರಿಂದ ಪ್ರಾಥಮಿಕ ಮಾರುಕಟ್ಟೆಯು ತನ್ನದೇ ಆದ ಹಲವಾರು ರೀತಿಯ ಪ್ರಮುಖ ಉದ್ದೇಶಗಳನ್ನು ಒಳಗೊಂಡಿದೆ. ಅದೇ ರೀತಿ ಅದರ ಮುಂದುವರಿದ ಭಾಗದಲ್ಲಿ ನಾಲ್ಕನೇ ಅಂಶವನ್ನು ನೋಡೋದಾದರೆ ಸಾರ್ವಜನಿಕ ಮಾಲೀಕತ್ವಕ್ಕೆ ಅವಕಾಶ. ಖಾಸಗಿ ಕಂಪನಿಗಳು ಸಾರ್ವಜನಿಕ ಕಂಪನಿಗಳಾಗಿ ಬದಲಾಗಲು IPO ಮೂಲಕ ಪ್ರಾಥಮಿಕ ಮಾರುಕಟ್ಟೆಗೆ ವೇದಿಕೆ ಕಲ್ಪಿಸುತ್ತದೆ. ಇದು ಕಂಪನಿಯ ಘನತೆಯನ್ನು ಹೆಚ್ಚಿಸುತ್ತದೆ ಮತ್ತು ಕಂಪನಿಯ ಮಾಲೀಕತ್ವವನ್ನು ವ್ಯಾಪಕವಾಗಿ ಹರಡಲು ಸಹಾಯ ಮಾಡುತ್ತದೆ. ಹಾಗಾಗಿ ಸಾರ್ವಜನಿಕ ಮಾಲೀಕತ್ವಕ್ಕೆ ಅವಕಾಶ ನೀಡುವಂತಹ ಉದ್ದೇಶವನ್ನು ಪ್ರಾಥಮಿಕ ಮಾರುಕಟ್ಟೆ ಒಳಗೊಂಡಿದೆ. ಅದೇ ರೀತಿ ಐದನೇ ಅಂಶ ಸಂಪನ್ಮೂಲಗಳ ಪರಿಣಾಮಕಾರಿ ಬಳಕೆ. ಉಳಿತಾಯಗಾರರಿಂದ ಅಂದರೆ ಹೂಡಿಕೆದಾರರಿಂದ ಹಣವನ್ನು ಪಡೆದು ಅದನ್ನು ಉತ್ಪಾದನಾ ವಲಯಗಳಿಗೆ ಅಂದರೆ ಕಂಪನಿಗಳಿಗೆ ವರ್ಗಾಯಿಸುವ ಮೂಲಕ ದೇಶದ ಆರ್ಥಿಕತೆಯಲ್ಲಿ ಸಂಪನ್ಮೂಲಗಳ ಸಮರ್ಪಕ ಬಳಕೆಗೆ
ಇದು ದಾರಿ ಮಾಡಿಕೊಡುತ್ತೆ ಅನ್ನೋದನ್ನು ನಾವು ಗಮನಿಸಬೇಕಾಗ್ತದೆ. ಇದು ಕೂಡ ಪ್ರಾಥಮಿಕ ಮಾರುಕಟ್ಟೆಯ ಉದ್ದೇಶವಾಗಿದೆ. ಅದೇ ರೀತಿಯಾಗಿ ಹೊಸ ಉದ್ಯಮಗಳಿಗೆ ಉತ್ತೇಜನ. ಹೊಸ ಐಡಿಯಾಗಳೊಂದಿಗೆ ಬರುವ ಉದ್ಯಮಗಳಿಗೆ ಆರಂಭಿಕ ಹಂತದಲ್ಲಿ ಹಣದ ಅವಶ್ಯಕತೆ ಇರುತ್ತದೆ. ಪ್ರಾಥಮಿಕ ಮಾರುಕಟ್ಟೆಯು ಇಂತಹ ನವೀನ ಯೋಜನೆಗಳಿಗೆ ಬಂಡವಾಳ ಒದಗಿಸುವ ಮೂಲಕ ಉದ್ಯಮಶೀಲತೆಯನ್ನು ಹೆಚ್ಚಿಸುವಂಥ ಉದ್ದೇಶವನ್ನು ಒಳಗೊಂಡಿದೆ. ಅದೇ ರೀತಿಯಾಗಿ ಆರ್ಥಿಕ ಅಭಿವೃದ್ಧಿ, ವ್ಯವಹಾರಗಳು ಮತ್ತು ಸರ್ಕಾರಿ ಯೋಜನೆಗಳಿಗೆ ಹಣಕಾಸು ಒದಗಿಸುವ ಮೂಲಕ ಬೆಳವಣಿಗೆ, ನಾವೀನ್ಯತೆ ಮತ್ತು ಉದ್ಯೋಗ ಸೃಷ್ಟಿಗೆ ಇಂಧನ ನೀಡುವಂತಹ ಒಂದು ಕಾರ್ಯವನ್ನು ಇದು ಮಾಡುತ್ತದೆ. ಇದು ಒಂದು ಉದ್ದೇಶ ಅಂತ ಹೇಳ್ಬೋದು. ದ್ರವ್ಯತೆ ಹೆಚ್ಚಿಸುವುದು, ಆರಂಭಿಕ ಆಸ್ತಿಯನ್ನು ಒದಗಿಸುತ್ತದೆ, ನಂತರ ಅದನ್ನು ದ್ವಿತೀಯ ಮಾರುಕಟ್ಟೆಯಲ್ಲಿ ವ್ಯಾಪಾರ ಮಾಡಬಹುದಾಗಿದೆ. ಹೂಡಿಕೆದಾರರಿಗೆ ಭವಿಷ್ಯದ ದ್ರವ್ಯತೆ ನೀಡುತ್ತದೆ. ಭದ್ರತೆಗಳು ದ್ವಿತೀಯ ಮಾರುಕಟ್ಟೆಗೆ ಪರಿವರ್ತನೆಯಾಗುತ್ತಿದ್ದಂತೆ ಪ್ರಾಥಮಿಕ ಮಾರುಕಟ್ಟೆಯು ಪರೋಕ್ಷವಾಗಿ ವ್ಯಾಪಾರ ಮಾಡಬಹುದಾದಂತಹ ಭದ್ರತೆಗಳ ನಿರಂತರ ಹರಿವನ್ನು ಒದಗಿಸುವ ಮೂಲಕ ದ್ರವ್ಯತೆಗೆ ಕೊಡುಗೆ ನೀಡುತ್ತದೆ. ಹೆಚ್ಚಿನ ದ್ರವ್ಯತೆಯು ದ್ವಿತೀಯ ಮಾರುಕಟ್ಟೆಯಲ್ಲಿ ಸೆಕ್ಯುರಿಟಿಗಳ ಖರೀದಿ ಮತ್ತು ಮಾರಾಟವನ್ನು ಸುಲಭಗೊಳಿಸುತ್ತದೆ ಎನ್ನುವ ಒಂದು ಉದ್ದೇಶವನ್ನು, ದ್ರವ್ಯತೆ ಹೆಚ್ಚಿಸುವಂಥ ಉದ್ದೇಶವನ್ನು ಪ್ರಾಥಮಿಕ ಮಾರುಕಟ್ಟೆ ಒಳಗೊಂಡಿದೆ. ಅದೇ ರೀತಿ ಹೂಡಿಕೆಯನ್ನು ಸುಗಮಗೊಳಿಸುವುದು. ಹೂಡಿಕೆದಾರರು ಹೊಸದಾಗಿ ನೀಡಲಾದ ಸೆಕ್ಯುರಿಟಿಗಳನ್ನು ಅಂದರೆ ಭದ್ರತೆಗಳನ್ನು ನೇರವಾಗಿ ವಿತರಕರಿಂದ ಪಡೆಯಲು ಇದು ವೇದಿಕೆಯನ್ನು ಒದಗಿಸುತ್ತದೆ. ಇದು ವ್ಯಕ್ತಿಗಳು ಮತ್ತು ಸಂಸ್ಥೆಗಳು ಆರಂಭಿಕ ಹಂತದಲ್ಲಿ ಕಂಪನಿಗಳಲ್ಲಿ ಹೂಡಿಕೆ ಮಾಡಲು ಮತ್ತು ಅವುಗಳ ಬೆಳವಣಿಗೆಯಲ್ಲಿ ಭಾಗವಹಿಸಲು ಅನುವು ಮಾಡಿಕೊಡುತ್ತದೆ ಅನ್ನೋದನ್ನು ಇಲ್ಲಿ ನಾವು ಗಮನಿಸಬೇಕಾಗ್ತದೆ. ಹಾಗಾಗಿ ಪ್ರಾಥಮಿಕ ಮಾರುಕಟ್ಟೆ ಅಂತಕ್ಕಂಥದ್ದು ಆರ್ಥಿಕ ಅಭಿವೃದ್ಧಿಯ ಸಾಧಿಸ್ತಕ್ಕಂಥ ಒಂದು ಉದ್ದೇಶವನ್ನು ಒಳಗೊಂಡಿದೆ. ದ್ರವ್ಯತೆಯನ್ನು ಹೆಚ್ಚಿಸುವಂಥ ಒಂದು ಉದ್ದೇಶವನ್ನು ಪ್ರಾಥಮಿಕ ಮಾರುಕಟ್ಟೆ ಒಳಗೊಂಡಿದೆ. ಅದೇ ರೀತಿಯಾಗಿ ಹೂಡಿಕೆಯನ್ನು ಸುಗಮಗೊಳಿಸ್ತಕ್ಕಂಥ ಒಂದು ಉದ್ದೇಶವನ್ನು ಕೂಡ ಇಲ್ಲಿ ಪ್ರಾಥಮಿಕ ಮಾರುಕಟ್ಟೆ ಒಳಗೊಂಡಿದೆ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ. ಹಾಗಾಗಿ ಪ್ರಾಥಮಿಕ ಮಾರುಕಟ್ಟೆ ಅಂತಕ್ಕಂಥದ್ದು ತನ್ನದೇ ಆದ ಪ್ರಾಮುಖ್ಯತೆ ಪಡೆದುಕೊಂಡಿರತಕ್ಕಂಥ ಒಂದು ಮಾರುಕಟ್ಟೆಯಾಗಿದೆ ಅನ್ನೋದನ್ನು ಇಲ್ಲಿ ನಾವು ಗಮನಿಸಬಹುದು. ಅದೇ ರೀತಿಯಾಗಿ ಬೆಲೆ ಆವಿಷ್ಕಾರ. ಪ್ರಾಥಮಿಕ ಮಾರುಕಟ್ಟೆಯು ಹೊಸದಾಗಿ ಬಿಡುಗಡೆ ಮಾಡಲಾದ ಭದ್ರತೆಗಳಿಗೆ ಆರಂಭಿಕ ಮಾರುಕಟ್ಟೆಯ ಬೆಲೆಯನ್ನು ನಿರ್ಧರಿಸಲು ಕೊಡುಗೆ ನೀಡುತ್ತದೆ. ಬೆಲೆಯು ಹೆಚ್ಚಾಗಿ ಬೇಡಿಕೆ, ಹೂಡಿಕೆದಾರರ ಭಾವನೆ ಮತ್ತು ಭದ್ರತೆಗಳ ಗ್ರಹಿಸಿದ ಮೌಲ್ಯದಂತಹ ಅಂಶಗಳಿಂದ ಪ್ರಭಾವಿತವಾಗಿರುತ್ತದೆ ಅನ್ನೋದನ್ನು ಇಲ್ಲಿ ನಾವು ಗಮನಿಸಬೇಕಾಗ್ತದೆ. ಹಾಗಾಗಿ ಪ್ರಾಥಮಿಕ ಮಾರುಕಟ್ಟೆಯ ಪ್ರಮುಖವಾದ ಉದ್ದೇಶ ಬೆಲೆ ಆವಿಷ್ಕಾರ ಮಾಡುವಂಥ ಉದ್ದೇಶವನ್ನು ಪ್ರಾಥಮಿಕ ಮಾರುಕಟ್ಟೆ ಒಳಗೊಂಡಿದೆ. ಅದೇ ರೀತಿ ಮಾರುಕಟ್ಟೆಯ ದಕ್ಷತೆ. ಬಂಡವಾಳದ ಪರಿಣಾಮಕಾರಿ ಹಂಚಿಕೆಯನ್ನು ಸಕ್ರಿಯಗೊಳಿಸುವ ಮೂಲಕ ಪ್ರಾಥಮಿಕ ಮಾರುಕಟ್ಟೆಯು ಹಣಕಾಸು ಮಾರುಕಟ್ಟೆಯ ಒಟ್ಟಾರೆ ದಕ್ಷತೆಗೆ ಕೊಡುಗೆ ನೀಡುತ್ತದೆ. ಇದು ಪ್ರತಿಯಾಗಿ ಆರ್ಥಿಕ ಅಭಿವೃದ್ಧಿಗೆ ಮತ್ತು ಬೆಳವಣಿಗೆಯನ್ನು ಬೆಂಬಲಿಸ್ತಕ್ಕಂಥ ಒಂದು ಉದ್ದೇಶವನ್ನು ಕೂಡ ಇಟ್ಕೊಂಡಿದೆ. ಹಾಗಾಗಿ ಪ್ರಾಥಮಿಕ ಮಾರುಕಟ್ಟೆಯು ಬೆಲೆ ಆವಿಷ್ಕಾರ ಮತ್ತು ಮಾರುಕಟ್ಟೆ ದಕ್ಷತೆಯ ಉದ್ದೇಶಗಳನ್ನು ಒಳಗೊಂಡಿದೆ. ಅದೇ ರೀತಿಯಾಗಿ ಪ್ರಾಥಮಿಕ ಮಾರುಕಟ್ಟೆಯ ಲಕ್ಷಣಗಳನ್ನು ತಿಳಿದುಕೊಳ್ಳೋಣ. ಹೊಸ ಸೆಕ್ಯುರಿಟಿಗಳ ಬಿಡುಗಡೆ, ನ್ಯೂ ಸೆಕ್ಯುರಿಟೀಸ್. ಈ ಮಾರುಕಟ್ಟೆಯಲ್ಲಿ ಕಂಪನಿಗಳು ಮೊದಲ ಬಾರಿಗೆ ಸಾರ್ವಜನಿಕರಿಗೆ ಹೊಸ ಷೇರುಗಳನ್ನು ಅಥವಾ ಡಿಬೆಂಚರ್ಗಳನ್ನು ಮಾರಾಟ ಮಾಡುತ್ತವೆ. ಈಗಾಗಲೇ ಮಾರುಕಟ್ಟೆಯಲ್ಲಿ ಇರುವ ಷೇರುಗಳ ಬದಲಾಗಿ ಕಂಪನಿಯು ನೇರವಾಗಿ ಹೊಸ ಬಂಡವಾಳವನ್ನು ಸಂಗ್ರಹಿಸುತ್ತದೆ. ಅದು ಹೊಸ ಸಂಚಿಕೆಗಳಿಗೆ ಸಂಬಂಧಿಸಿದೆ. ಇದು ಒಂದು ಕಂಪನಿಯು ಹೊಸ ಷೇರುಗಳು ಅಥವಾ ಡಿಬೆಂಚರ್ಗಳನ್ನು ನೀಡಿದಾಗಲೆಲ್ಲ ಅದು ಆರಂಭಿಕ ಸಾರ್ವಜನಿಕ ಕೊಡುಗೆ ಅಂದರೆ IPO ಎಂದು ಅದನ್ನು ನಾವು ಕರಿಬೇಕಾಗ್ತದೆ. ಇದು ಅದರ ಮೊದಲ ಲಕ್ಷಣವಾಗಿದೆ. ನೇರ ವಹಿವಾಟು. ಪ್ರಾಥಮಿಕ ಮಾರುಕಟ್ಟೆಯಲ್ಲಿನ ಸೆಕ್ಯುರಿಟಿಗಳನ್ನು ವಿತರಕರಿಂದ ನೇರವಾಗಿ ಹೂಡಿಕೆದಾರರಿಗೆ ಮಾರಾಟ ಮಾಡಲಾಗುತ್ತದೆ. ಇದು ಬಂಡವಾಳವನ್ನು ಸಂಗ್ರಹಿಸುವ ಘಟಕ ಮತ್ತು ಅದನ್ನು ಒದಗಿಸುವವರ ನಡುವೆ ನೇರ ಸಂಪರ್ಕವನ್ನು ಸ್ಥಾಪಿಸುತ್ತದೆ. ಪ್ರಾಥಮಿಕ ಮಾರುಕಟ್ಟೆಯಲ್ಲಿ ಹೂಡಿಕೆದಾರರು ನೀಡುವ ಹಲವು ನೇರವಾಗಿ ಕಂಪನಿಗಳಿಗೆ ತಲುಪುತ್ತವೆ. ಈ ಹಣವನ್ನು ಕಂಪನಿಗಳು ತಮ್ಮ ವಿಸ್ತರಣೆ, ಹೊಸ ಯೋಜನೆ ಅಥವಾ ಸಾಲ ತೀರಿಸಲು ಬಳಸಿಕೊಳ್ಳುತ್ತವೆ. ಹಾಗಾಗಿ ನೇರ ವಹಿವಾಟು ಲಕ್ಷಣ ಒಳಗೊಂಡಿದೆ ಪ್ರಾಥಮಿಕ ಮಾರುಕಟ್ಟೆ. ನಿರ್ದಿಷ್ಟ ಸ್ಥಳವಿಲ್ಲ. ದ್ವಿತೀಯ ಮಾರುಕಟ್ಟೆಯಂತೆ ಷೇರು ಮಾರುಕಟ್ಟೆ ಅಂದರೆ ಇದಕ್ಕೆ ಒಂದು ನಿರ್ದಿಷ್ಟ ಕಟ್ಟಡ ಅಥವಾ ಭೌತಿಕ ಸ್ಥಳ ಇರುವುದಿಲ್ಲ. ಇದು ವಿವಿಧ ಸಂಸ್ಥೆಗಳು, ಬ್ಯಾಂಕ್ಗಳು ಮತ್ತು ಆನ್ಲೈನ್ ಪ್ಲಾಟ್ಫಾರ್ಮ್ಗಳ ಮೂಲಕ
ಕಾರ್ಯನಿರ್ವಹಿಸುತ್ತದೆ. ಪ್ರಾಥಮಿಕ ಮಾರುಕಟ್ಟೆಯು ಯಾವುದೇ ರೀತಿಯ ನಿರ್ದಿಷ್ಟ ಸ್ಥಳದ ಹೆಸರಿಲ್ಲ, ಆದರೆ ಹೊಸ ಸಂಚಿಕೆಗಳನ್ನು ತರುವ ಚಟುವಟಿಕೆಯನ್ನು ಪ್ರಾಥಮಿಕ ಮಾರುಕಟ್ಟೆ ಎಂದು ನಾವು ಕರಿತೇವೆ. ಸೊ ಆದ್ದರಿಂದ ಪ್ರಸ್ತುತ ದಿನಮಾನಗಳಲ್ಲಿ ಪ್ರಾಥಮಿಕ ಮಾರುಕಟ್ಟೆ ತನ್ನದೇ ಆದ ಹಲವಾರು ರೀತಿಯ ಲಕ್ಷಣಗಳನ್ನು ಇಲ್ಲಿ ಒಳಗೊಂಡಿದೆ ಅನ್ನೋದನ್ನು ನಾವು ಗಮನಿಸಬೇಕಾಗ್ತದೆ. ಅದು ಹೊಸ ಸೆಕ್ಯುರಿಟಿಗಳ ಬಿಡುಗಡೆ ಮಾಡೋದಾಗಿರ್ಬೋದು, ಅಂದರೆ ಹೊಸ ಭದ್ರತೆಗಳನ್ನು ಬಿಡುಗಡೆ ಮಾಡೋದಾಗಿರ್ಬೋದು, ಅಥವಾ ನೇರ ವಹಿವಾಟುಗಳನ್ನು ಮಾಡೋದಾಗಿರ್ಬೋದು, ಅಥವಾ ಪ್ರಾಥಮಿಕ ಮಾರುಕಟ್ಟೆಗಳಿಗೆ ಒಂದು ನಿರ್ದಿಷ್ಟವಾದ ಸ್ಥಳ ಅಂತಕ್ಕಂಥದ್ದು ಇರುವುದಿಲ್ಲ. ಈ ರೀತಿಯ ಲಕ್ಷಣಗಳನ್ನು ಪ್ರಾಥಮಿಕ ಮಾರುಕಟ್ಟೆಯಲ್ಲಿ ಒಳಗೊಂಡಿದೆ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ. ಹಾಗಾಗಿ ಪ್ರಾಥಮಿಕ ಮಾರುಕಟ್ಟೆ ಇವುಗಳ ಜೊತೆಗೆ ಇನ್ನೂ ಹಲವಾರು ರೀತಿಯ ಲಕ್ಷಣಗಳನ್ನು ಒಳಗೊಂಡಿವೆ. ಆ ಎಲ್ಲ ಲಕ್ಷಣಗಳು ಪ್ರಾಥಮಿಕ ಮಾರುಕಟ್ಟೆ ಯಾವ ರೀತಿ ಪ್ರಾಮುಖ್ಯತೆ ಪಡೆದುಕೊಂಡಿದೆ ಅನ್ನೋದನ್ನು ಅದು ತಿಳಿಸ್ಕೊಡ್ತದೆ. ಸೊ ಹಾಗಾಗಿ ಪ್ರಾಥಮಿಕ ಮಾರುಕಟ್ಟೆಯ ಒಂದು 4ನೇ ಲಕ್ಷಣವನ್ನು ನೋಡೋದಾದರೆ ಬಂಡವಾಳ ನಿರ್ಮಾಣ. ಸೊ ಇದು ದೇಶದ ಆರ್ಥಿಕತೆಯಲ್ಲಿ ನೇರ ಬಂಡವಾಳ ನಿರ್ಮಾಣಕ್ಕೆ ಸಹಾಯ ಮಾಡುತ್ತದೆ. ಜನರ ಉಳಿತಾಯವು ನೇರವಾಗಿ ಕೈಗಾರಿಕಾ ಕ್ಷೇತ್ರಕ್ಕೆ ಹೂಡಿಕೆಯಾಗಿ ವರ್ಗಾವಣೆಯಾಗುತ್ತದೆ. ಕೈಗಾರಿಕೆಗಳು, ವ್ಯಾಪಾರ ಸಂಸ್ಥೆಗಳು ತಮ್ಮ ವ್ಯವಹಾರ ವಿಸ್ತರಣೆಗೆ ಅಗತ್ಯವಿರುವ ಬಂಡವಾಳವನ್ನು ಇಲ್ಲಿ ಸಂಗ್ರಹಿಸುತ್ತವೆ. ಕಂಪನಿಗಳು ಹೊಸ ಷೇರುಗಳು ಅಥವಾ ಪತ್ರಗಳ ಬಿಡುಗಡೆ ಮಾಡಿ ಬಂಡವಾಳವನ್ನು ಸಂಗ್ರಹಿಸ್ತಕ್ಕಂಥ ಒಂದು ಕಾರ್ಯವನ್ನು ಮಾಡ್ತದೆ. ಅಂದರೆ ಪ್ರಾಥಮಿಕ ಮಾರುಕಟ್ಟೆಗಳು ಅಂತಕ್ಕಂಥದ್ದು ಬಂಡವಾಳ ನಿರ್ಮಾಣ ಮಾಡುವಂತಹ ಒಂದು ಲಕ್ಷಣವನ್ನು ಹೊಂದಿದೆ. ಅದು ದೇಶದ ಆರ್ಥಿಕತೆಯಲ್ಲಿ ನೇರ ಬಂಡವಾಳ ನಿರ್ಮಾಣಕ್ಕೆ ಸಹಾಯ ಮಾಡುವಂತಹ ಒಂದು ಲಕ್ಷಣವನ್ನು ಒಳಗೊಂಡಿದೆ ಅನ್ನೋದನ್ನು ಇಲ್ಲಿ ನಾವು ಗಮನಿಸಬೇಕಾಗತ್ತೆ. ಅದರ ಜೊತೆಗೆ ಬೆಲೆ ನಿರ್ಧಾರ. ಇದು ಸೆಕ್ಯುರಿಟಿಗಳ ಅಂದರೆ ಭದ್ರತೆಗಳ ಬೆಲೆಯನ್ನು ಕಂಪನಿಯ ಆಡಳಿತ ಮಂಡಳಿ ಮತ್ತು ಮಾರುಕಟ್ಟೆಯ ಮಧ್ಯವರ್ತಿಗಳು ಏನು ಮಾಡ್ತಾರೆ ಅಂದರೆ ಇದನ್ನು ನಿರ್ಧಾರ ಮಾಡ್ತಾರೆ. ಅಂದರೆ ಕಂಪನಿಗಳು ಹೂಡಿಕೆದಾರರ ಸಮುದಾಯದೊಂದಿಗೆ ತಮ್ಮ ಸಂವಹನಗಳ ಆಧಾರದ ಮೇಲೆ ಷೇರುಗಳಿಗೆ ಬೆಲೆಗಳನ್ನು ನಿಗದಿಪಡಿಸಬೇಕಾಗುತ್ತದೆ. ಮಾರುಕಟ್ಟೆ ಶಕ್ತಿ ಕಂಪನಿಗಳಲ್ಲಿ ಹೂಡಿಕೆದಾರರ ನಿರೀಕ್ಷಿತ ಆದಾಯದ ಆಧಾರದ ಮೇಲೆ ಷೇರುಗಳಿಗೆ ಬೆಲೆಗಳನ್ನು ನಿಗದಿಪಡಿಸುವ ಸ್ಪರ್ಧೆಯು ಅಸ್ತಿತ್ವದಲ್ಲಿರುತ್ತದೆ. ಇದನ್ನು ಬೆಲೆ ಆವಿಷ್ಕಾರ ಪ್ರಕ್ರಿಯೆ ಎಂದು ಕೂಡ ನಾವು ಕರೀಬಹುದು. ಈ ಬೆಲೆ ಆವಿಷ್ಕಾರ ಕಾರ್ಯವಿಧಾನ ಕಡಿಮೆ ವೆಚ್ಚದಲ್ಲಿ ಹೆಚ್ಚು ಉತ್ಪಾದಕ ಬಳಕೆಗಳಿಗೆ ಹಣವನ್ನು ಹಂಚಿಕೆ ಮಾಡಲು ಸಹಾಯ ಮಾಡುತ್ತದೆ. ಹೂಡಿಕೆದಾರರ ನಿರೀಕ್ಷೆಗಳನ್ನು ಪರಿಗಣಿಸುವಾಗ ಕಂಪನಿಗಳು ಅಥವಾ ಅವರ ಭವಿಷ್ಯದ ಬೆಳವಣಿಗೆಗೆ ನಿರೀಕ್ಷೆಗಳನ್ನು ಸಹ ಪರಿಗಣಿಸ್ತಕ್ಕಂಥ ಒಂದು ಉದ್ದೇಶವನ್ನು ಅದು ಲಕ್ಷಣವನ್ನು ಒಳಗೊಂಡಿದೆ ಪ್ರಾಥಮಿಕ ಮಾರುಕಟ್ಟೆ. ಅದೇ ರೀತಿ 6ನೇ ಅಂಶ ನಿಯಂತ್ರಕ ಕಾರ್ಯವಿಧಾನ ಅಸ್ತಿತ್ವ. ಹೂಡಿಕೆದಾರರನ್ನು ರಕ್ಷಿಸಲು ಹಣಕಾಸು ಸಂಸ್ಥೆಗಳ ಆಂತರಿಕ ನಿರ್ವಹಣೆಯ ಸ್ಥಿರಗೊಳಿಸಲು ಮತ್ತು ಹಣಕಾಸು ಮಾರುಕಟ್ಟೆಗಳ ರಚನೆಯನ್ನು ರಚಿಸಲು ಅಥವಾ ಬಲಪಡಿಸಲು ಪ್ರಾಥಮಿಕ ಮಾರುಕಟ್ಟೆಗಳನ್ನು ಬಲವಾಗಿ ನಿಯಂತ್ರಕ ಕಾರ್ಯವಿಧಾನದಿಂದ ನಿಯಂತ್ರಿಸಬೇಕು. ಅಂದರೆ ಹೂಡಿಕೆದಾರರು ಪ್ರಾಥಮಿಕ ಮಾರುಕಟ್ಟೆಗಳಲ್ಲಿನ ದುಷ್ಕೃತ್ಯಗಳು ಮತ್ತು ವಂಚನೆಗಳಿಂದ ರಕ್ಷಿಸಬೇಕು. ನಿಯಮಗಳು ಸಂಸ್ಥೆಗಳು ದಕ್ಷತೆಯನ್ನು ಸುಧಾರಿಸಲು ಮತ್ತು ಹೂಡಿಕೆದಾರರು ಮತ್ತು ಇತರ ಭಾಗವಹಿಸುವವರಿಗೆ ಪ್ರಯೋಜನಕಾರಿಯಾದ ನವೀನ ಹಣಕಾಸು ಸಾಧನಗಳು ಮತ್ತು ಪ್ರಕ್ರಿಯೆಗಳನ್ನು ಒದಗಿಸುವ ಕಾರ್ಯಾಚರಣೆಯ ಸ್ವಾತಂತ್ರ್ಯವನ್ನು ಖಚಿತಪಡಿಸುತ್ತವೆ. ನಿಯಮಗಳು ಹಣಕಾಸು ಸಂಸ್ಥೆಗಳು ಮತ್ತು ಮಾರುಕಟ್ಟೆಯ ಸದೃಢತೆ ಸುರಕ್ಷತೆಯನ್ನು ಖಚಿತಪಡಿಸುವಂಥ ಗುರಿಯನ್ನು ಹೊಂದಿರಬೇಕು. ಅದೇ ರೀತಿ 7ನೇ ಲಕ್ಷಣ ಕಂಪನಿಗಳು ಮತ್ತು ಹೂಡಿಕೆದಾರರ ನಡುವೆ ಸಂಪನ್ಮೂಲಗಳ ಹಂಚಿಕೆ. ನಿಧಿಯ ಹರಿವು ಹೂಡಿಕೆದಾರರಿಗೆ ಕಾರ್ಪೊರೇಟ್ಗಳಿಗೆ ನೇರವಾಗಿ ಅಥವಾ ಪರೋಕ್ಷವಾಗಿ ಅಂದರೆ ಹಣಕಾಸು ಸಂಸ್ಥೆಗಳ ಮೂಲಕ ಅದು ಏನು ಮಾಡುತ್ತೆ ಅಂದರೆ ಚಲಿಸುತ್ತದೆ. ಹೀಗಾಗಿ ಪ್ರಾಥಮಿಕ ಮಾರುಕಟ್ಟೆಗಳು ಸಹ ಮತ್ತು ಸೇವೆಗಳ ಪರಿಣಾಮಕಾರಿ ಉತ್ಪಾದನೆಯಲ್ಲಿ ಆರ್ಥಿಕತೆಯ ಉಳಿತಾಯದ ಹಂಚಿಕೆಯಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತದೆ. ಆರ್ಥಿಕತೆಯ ಆರ್ಥಿಕ ಅಭಿವೃದ್ಧಿ ಮತ್ತು ಬೆಳವಣಿಗೆಯನ್ನು ಉಳಿತಾಯ ಮತ್ತು ಹೂಡಿಕೆಯ ಮೂಲಕ ಸಾಧಿಸಬಹುದು. ಆರ್ಥಿಕ ಅಭಿವೃದ್ಧಿಯ ವೇಗವು ದೇಶದಲ್ಲಿ ದೀರ್ಘಾವಧಿಯ ಹೂಡಿಕೆ ಮತ್ತು ಬಂಡವಾಳ ರಚನೆಯ ದರವನ್ನು ಅವಲಂಬಿಸಿರುತ್ತದೆ ಅನ್ನೋದನ್ನು ಇಲ್ಲಿ ಗಮನಿಸಬೇಕಾಗತ್ತೆ. ಪ್ರಾಥಮಿಕ ಮಾರುಕಟ್ಟೆಯು ಅಂದರೆ ಹೂಡಿಕೆದಾರರ ಕೊರತೆ ಘಟಕಗಳಿಂದ ಅಂದರೆ ಕಾರ್ಪೊರೇಟ್ಗಳಿಂದ ದೀರ್ಘಾವಧಿಯ ಹೂಡಿಕೆಗಳಾಗಿ ವರ್ಗಾಯಿಸಲು ನಿಧಿಯ ಉಳಿತಾಯವನ್ನು ಶಕ್ತಗೊಳಿಸ್ತಕ್ಕಂತಹ ಒಂದು ಲಕ್ಷಣವನ್ನು ಇಲ್ಲಿ ಒಳಗೊಂಡಿರುತ್ತೆ ಪ್ರಾಥಮಿಕ ಮಾರುಕಟ್ಟೆ. ಆದ್ದರಿಂದ ಪ್ರಾಥಮಿಕ ಮಾರುಕಟ್ಟೆ ಅಂತಕ್ಕಂಥದ್ದು ಕಂಪನಿಗಳು ಮತ್ತು ಹೂಡಿಕೆದಾರರ ನಡುವೆ ಸಂಪನ್ಮೂಲಗಳನ್ನು
ಹಂಚಿಕೆ ಮಾಡುವಂಥ ಒಂದು ಲಕ್ಷಣವನ್ನು ಅದು ಒಳಗೊಂಡಿದೆ. ಅದೇ ರೀತಿಯಾಗಿ 8ನೇ ಅಂಶ ಹೂಡಿಕೆದಾರರು ಮತ್ತು ಕಂಪನಿಗಳ ಅಸ್ತಿತ್ವ. ಪ್ರಾಥಮಿಕ ಮಾರುಕಟ್ಟೆಗಳ ಅಸ್ತಿತ್ವಕ್ಕೆ ಈ ವೈಶಿಷ್ಟ್ಯವು ಅತ್ಯಂತ ಮುಖ್ಯವಾಗಿದೆ. ಐತಿಹಾಸಿಕವಾಗಿ ಬುಲ್ ಹಂತಗಳಲ್ಲಿ ನಿಧಿಗಳನ್ನು ಸಂಗ್ರಹಿಸುವ ಕಂಪನಿಗಳ ಸಂಖ್ಯೆ ಹೆಚ್ಚಾಗುತ್ತದೆ ಎಂದು ಗಮನಿಸಲಾಗಿದೆ. ಬುಲ್ ಹಂತಗಳು ಆರ್ಥಿಕ ಅಭಿವೃದ್ಧಿಯೊಂದಿಗೆ ಇರುತ್ತವೆ. ಆದ್ದರಿಂದ ಆರ್ಥಿಕ ಬೆಳವಣಿಗೆ ಅಭಿವೃದ್ಧಿ ಅವಧಿಗಳಲ್ಲಿ ಕಂಪನಿಯ ನಿಧಿಗಳ ಅವಶ್ಯಕತೆ ಹೆಚ್ಚಾಗುತ್ತದೆ ಅಂತ ಹೇಳಬಹುದು. ಬುಲ್ ಹಂತಗಳಲ್ಲಿ ನಿಧಿಗಳನ್ನು ಸಂಗ್ರಹಿಸುವ ಮತ್ತೊಂದು ಪ್ರಯೋಜನವೆಂದರೆ ದ್ರವ್ಯತೆಯ ಲಭ್ಯತೆ. ಹಣಕಾಸು ಸಂಸ್ಥೆಗಳು, ಪ್ರಾಥಮಿಕ ಮಾರುಕಟ್ಟೆಗಳ ಕಾರ್ಪೊರೇಟ್ ಮತ್ತು ಸಾರ್ವಜನಿಕರೊಂದಿಗೆ ಲಭ್ಯವಿರುವ ಹೆಚ್ಚುವರಿ ನಿಧಿಗಳ ದ್ರವ್ಯತೆಗಳೊಂದಿಗೆ ಅದು ಏನು ಮಾಡುತ್ತೆ ಅಂದರೆ ನಿಯಂತ್ರಿಸಲ್ಪಡುತ್ತದೆ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ. ಆದ್ದರಿಂದ ಇದು ಕೂಡ ಒಂದು ಪ್ರಾಥಮಿಕ ಮಾರುಕಟ್ಟೆಯ ಲಕ್ಷಣ ಅಂತ ಹೇಳ್ಬೋದು, ಹೂಡಿಕೆದಾರರು ಮತ್ತು ಕಂಪನಿಗಳ ಅಸ್ತಿತ್ವ. ಅದೇ ರೀತಿಯಾಗಿ ಅದರ ಮುಂದುವರೆದ ಭಾಗದಲ್ಲಿ ಆದಾಯದ ಬಳಕೆ. ವಿತರಕರು ಪ್ರಾಥಮಿಕ ಮಾರುಕಟ್ಟೆಯ ಮೂಲಕ ಸಂಗ್ರಹಿಸಿದ ಹಣವನ್ನು ಹೇಗೆ ಬಳಸಿಕೊಳ್ಳಲಾಗುತ್ತದೆ ಎಂಬುದನ್ನು ನಿರ್ದಿಷ್ಟಪಡಿಸುತ್ತಾರೆ. ಹೂಡಿಕೆದಾರರಿಗೆ ಅವರ ಹೂಡಿಕೆಯ ಉದ್ದೇಶದ ಬಗ್ಗೆ ಸ್ಪಷ್ಟತೆಯನ್ನು ಒದಗಿಸುತ್ತಾರೆ. ಈ ವೈಶಿಷ್ಟ್ಯಗಳು ಪ್ರಾಥಮಿಕ ಮಾರುಕಟ್ಟೆ ಮತ್ತು ಬಂಡವಾಳ ರಚನೆ, ಹೂಡಿಕೆ, ಕಂಪನಿಗಳು ಮತ್ತು ಘಟಕಗಳ ಬೆಳವಣಿಗೆಯಲ್ಲಿ ಅದರ ಪಾತ್ರವನ್ನು ಒಟ್ಟಾಗಿ ವ್ಯಾಖ್ಯಾನಿಸ್ತಕ್ಕಂಥ ಒಂದು ಲಕ್ಷಣವನ್ನು ಇಲ್ಲಿ ಪ್ರಾಥಮಿಕ ಮಾರುಕಟ್ಟೆ ಒಳಗೊಂಡಿದೆ. ಹಾಗಾಗಿ ಪ್ರಾಥಮಿಕ ಮಾರುಕಟ್ಟೆ ಅಂತಕ್ಕಂಥದ್ದು ತನ್ನದೇ ಆದ ಪ್ರಾಮುಖ್ಯತೆಯನ್ನು ಇಲ್ಲಿ ಒಳಗೊಂಡಿದೆ ಆದಾಯದ ಬಳಕೆಯಲ್ಲಿ. ಅದೇ ರೀತಿ ಹೂಡಿಕೆದಾರರ ಭಾಗವಹಿಸುವಿಕೆ. ಸಾಂಸ್ಥಿಕ ಮತ್ತು ವೈಯಕ್ತಿಕ ಹೂಡಿಕೆದಾರರು ಪ್ರಾಥಮಿಕ ಮಾರುಕಟ್ಟೆಯಲ್ಲಿ ಭಾಗವಹಿಸಬಹುದು. ಇದು ವ್ಯಾಪಕ ಶ್ರೇಣಿಯ ಮಾರುಕಟ್ಟೆ ಭಾಗವಹಿಸುವವರಿಗೆ ಹೊಸ ಅವಕಾಶಗಳನ್ನು ಬೆಂಬಲಿಸಲು ಮತ್ತು ಹೂಡಿಕೆ ಮಾಡಲು ಅನುವು ಮಾಡಿಕೊಡುತ್ತದೆ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ. ಇದು ಕೂಡ ಅದರ ಒಂದು ಲಕ್ಷಣವಾಗಿದೆ. ಆದಾಯದ ಬಳಕೆಯಾಗಿರ್ಬೋದು ಅಥವಾ ಹೂಡಿಕೆದಾರರ ಭಾಗವಹಿಸುವಿಕೆ ಆಗಿರ್ಬೋದು, ಇದು ಪ್ರಮುಖವಾದಂಥ ಒಂದು ಲಕ್ಷಣವಾಗಿದೆ ಅನ್ನೋದನ್ನು ಇಲ್ಲಿ ನಾವು ಗಮನಿಸಬೇಕಾಗತ್ತೆ. ಹೀಗೆ ಪ್ರಾಥಮಿಕ ಮಾರುಕಟ್ಟೆಯು ತನ್ನದೇ ಆದ ಹಲವಾರು ರೀತಿಯ ಉದ್ದೇಶಗಳನ್ನು ಒಳಗೊಂಡಿದ್ದು ಅದರ ಜೊತೆಗೆ ತನ್ನದೇ ಆದ ಲಕ್ಷಣಗಳನ್ನು ಒಳಗೊಂಡಿದೆ ಅನ್ನೋದನ್ನು ಇಲ್ಲಿ ನಾವು ಗಮನಿಸಬೇಕಾಗತ್ತೆ. ಒಟ್ಟಾರೆಯಾಗಿ ಅದರ ಉಪಸಂಹಾರವನ್ನು ನೋಡೋಣ. ಪ್ರಾಥಮಿಕ ಮಾರುಕಟ್ಟೆಯು ಉದ್ಯಮಶೀಲತೆ ಮತ್ತು ಆರ್ಥಿಕ ಬೆಳವಣಿಗೆಯ ಮೂಲಾಧಾರವಾಗಿದೆ. ಕಂಪನಿಗಳು ಸಾರ್ವಜನಿಕರಿಂದ ಹಣವನ್ನು ಸಂಗ್ರಹಿಸಿ ದೊಡ್ಡ ಮಟ್ಟದ ಉದ್ಯಮಗಳನ್ನು ಸ್ಥಾಪಿಸಲು ಇದು ದಾರಿ ಮಾಡಿಕೊಡುತ್ತದೆ. ಹೂಡಿಕೆದಾರರಿಗೆ ನೇರವಾಗಿ ಕಂಪನಿಯ ಬೆಳವಣಿಗೆಯ ಭಾಗವಾಗಲು ಈ ಮಾರುಕಟ್ಟೆ ಉತ್ತಮ ಅವಕಾಶವನ್ನು ನೀಡುತ್ತದೆ. ಪ್ರಾಥಮಿಕ ಮಾರುಕಟ್ಟೆಯು ಉಳಿತಾಯಗಾರರು ಮತ್ತು ಉದ್ದಿಮೆದಾರರ ನಡುವೆ ಸಂಪರ್ಕ ಸೇತುವೆಯಾಗಿ ಕಾರ್ಯನಿರ್ವಹಿಸುತ್ತದೆ. ಇದು ನೇರವಾಗಿ ದೇಶದ ಕೈಗಾರಿಕಾ ಪ್ರಗತಿ ಮತ್ತು ಆರ್ಥಿಕ ಬೆಳವಣಿಗೆಗೆ ಸಹಾಯಕಾರಿಯಾಗಿದೆ. ಪ್ರಾಥಮಿಕ ಮಾರುಕಟ್ಟೆ ಹಣಕಾಸು ವ್ಯವಸ್ಥೆಯ ಮೂಲಭೂತ ಅಂಗವಾಗಿದ್ದು ಹೊಸ ಷೇರುಗಳ ಮೂಲಕ ಕಂಪನಿಗಳು ಮತ್ತು ಸರ್ಕಾರಗಳ ನೇರವಾಗಿ ಬಂಡವಾಳ ಸಂಗ್ರಹಿಸುವ ವೇದಿಕೆಯಾಗಿದೆ. ಇದರ ಪ್ರಮುಖ ಉದ್ದೇಶಗಳು ಕೈಗಾರಿಕೆಗಳ ಸ್ಥಾಪನೆ ಹಾಗೂ ವಿಸ್ತರಣೆಗಾಗಿ ಅಗತ್ಯವಾದ ಹಣವನ್ನು ಒದಗಿಸುವುದು, ಉಳಿತಾಯವನ್ನು ಹೂಡಿಕೆಗಳಾಗಿ ಪರಿವರ್ತಿಸುವುದು, ಆರ್ಥಿಕ ಅಭಿವೃದ್ಧಿಗೆ ಉತ್ತೇಜನವನ್ನು ನೀಡುವುದು, ಹೀಗೆ ಹಲವಾರು ರೀತಿಯ ಅಂಶಗಳನ್ನು ಒಳಗೊಂಡಿದೆ. ಇದು ಪ್ರಮುಖವಾದ ಒಂದು ಮಾರುಕಟ್ಟೆಯಾಗಿದೆ. ಹೀಗಾಗಿ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿ ಎಂದು ಹೇಳಿ ವಿವಿಧ ಮೂಲಗಳಿಂದ ಮಾಹಿತಿಯನ್ನು ಸಂಗ್ರಹಿಸಿ ಇವತ್ತಿನ ಒಂದು ಕ್ಲಾಸನ್ನು ಮಾಡಿದ್ದೇನೆ. ಇದು ಮುಂಬರುವ ಪರೀಕ್ಷೆಯಲ್ಲಿ ಬರಬಹುದಾದಂಥ ಒಂದು ಸಂಭವನೀಯ ಪ್ರಶ್ನೆಯಾಗಿದೆ. ನಾನು ಹೇಳಿರುವಂಥ ವಿಷಯ ನಿಮಗೆ ಇಷ್ಟವಾಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದ.